Morning students, we shall discuss with the next concept, that is consumer behavior. See, this consumer behavior is very interesting concept as well as very important concept also. See, one thing I would like to say you is that don't just depend on marks for scoring well. Adonde alla, you have to just ಲರ್ನ್ ದ ಕಾನ್ಸೆಪ್ಟ್ಸ್ ಇನ್ ಆರ್ಡರ್ ಟು ಗೇನ್ ದ ನಾಲೆಜ್. ಸೊ ಯಾವಾಗ ನಮಗೆ ನಾಲೆಜ್ ಅನ್ನೋದು ಬರುತ್ತೋ ಆ ನಾಲೆಜ್ನ ನಾವು ಎಕ್ಸಾಮಲ್ಲಿ ಪ್ರೆಸೆಂಟ್ ಮಾಡಿದಾಗ ಮಾರ್ಕ್ಸು ಡೆಫಿನೆಟಾಗಿ ಬರುತ್ತೆ. ಇನ್ ಡೈಲಿ ಲೈಫ್ ವಿ ನೀಡ್ ಆಲ್ ದಿಸ್ ಕಾನ್ಸೆಪ್ಟ್. ಜನರಲ್ ಆಗಿ ಆ್ಯಸ್ ಅ ಕನ್ಸ್ಯೂಮರ್ಸ್ ವಿ ಆರ್ ಗೋಯಿಂಗ್ ಟು ವಿಸಿಟ್ ದ ಡಿಫ್ರೆಂಟ್ ಶಾಪ್ಸ್ನ ನೋಡ್ತೀವಿ, ಡಿಫ್ರೆಂಟ್ ಸೆಲ್ಲರ್ಸ್ನ ನೋಡ್ತೀವಿ, ಬೈಯರ್ಸ್ನ ನೋಡ್ತೀವಿ. ರೆಗ್ಯುಲರ್ ಬೇಸಿಸಲ್ಲಿ ನಮಗೆ ಈ ಕಾನ್ಸೆಪ್ಟ್ಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅಂಡರ್ಸ್ಟುಡ್? ಇಟ್ ಈಸ್ ಅಪ್ಲಿಕೇಬಲ್ ಇನ್ ಅವರ್ ಡೈಲಿ ಲೈಫ್. ಹೆನ್ಸ್ಫೋರ್ತ್ ಟ್ರೈ ಟು ಗೇನ್ ದ ನಾಲೆಜ್ out of every concept, not only in this subject, in other subjects also. So let's discuss what is consumer behavior. See, this consumer behavior is made up of two words. One is consumer, another one is behavior. So who is a consumer? Consumer is a person who is going to consume the product. We know. So whether he is a buyer or whether he is not a buyer, he is the person who is going to consume the product. Understood? ಒಂದು ಫ್ಯಾಮಿಲಿಯಲ್ಲಿ ಸಪೋಸ್, ಸೊ ಫಾರ್ ಎಕ್ಸಾಂಪಲ್ ಫಾದರ್ ಇಸ್ ಅ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಪರ್ಚೇಸ್ ಆ್ಯಂಡ್ ಕಮ್ ದ ಗುಡ್ಸ್, ಅದನ್ನು ಡಾಟರ್ ಕನ್ಸ್ಯೂಮ್ ಮಾಡ್ತಾರೆ. ಅಂಡರ್ಸ್ಟುಡ್? ಇವರೆಲ್ಲ ಕೂಡ ನಾವು ಕನ್ಸ್ಯೂಮರ್ಸ್ ಅಂತಲೇ ಕರಿಬೋದು. ವೆದರ್ ಅವರೇ ಬೈ ಮಾಡಬೇಕು ಅನ್ನೋದಿಲ್ಲ. ಫೈನಲಿ ಹೂ ಆರ್ ಗೋಯಿಂಗ್ ಟು ಕನ್ಸ್ಯೂಮ್ ದ ಪ್ರಾಡಕ್ಟ್ಸ್, ದೋಸ್ ಆ್ಯಂಡ್ ಆಲ್ ಕಮ್ಸ್ ಆಸ್ ಅ ಕನ್ಸ್ಯೂಮರ್. ದೆನ್ ವಾಟ್ ಈಸ್ ಬಿಹೇವಿಯರ್? ಸೊ ಬಿಹೇವಿಯರ್ ಇಸ್ ನಥಿಂಗ್ ಬಟ್ ದ ರೆಸ್ಪಾನ್ಸಸ್ ಎವ್ರಿ ಆರ್ಗ್ಯಾನಿಸಮ್ಸ್ ಮೇಕ್. ಸೊ ಒಂದೊಂದು ಆರ್ಗ್ಯಾನಿಸಮ್ ಒಂದು ಟೈಪ್ ಆಫ್ ರೆಸ್ಪಾನ್ಸಸ್ ಮಾಡುತ್ತೆ. ಇಲ್ಲಿ ಬಿಹೇವಿಯರ್ ಅಂದಾಗ ವಿ ಆರ್ ರೆಫರಿಂಗ್ ದಿಸ್ ವರ್ಡ್ ಫಾರ್ ದಿ ಕನ್ಸ್ಯೂಮರ್. ಸೊ ಹೌ ಈಸ್ ಗೋಯಿಂಗ್ ಟು respond, okay, for any situation. So that we call it as behavior. Therefore it means the aggregate of responses made by the consumer. So for ನಿಮಗೆ ಡೈರೆಕ್ಟ್ ಆಗಿ ಹೇಳೋದಕ್ಕಿಂತ ಐ ವಿಲ್ ಜಸ್ಟ್ ಟೆಲ್ ಯು ಒನ್ ಎಕ್ಸಾಂಪಲ್. ಸಿ, ಕನ್ಸ್ಯೂಮರ್ ಬಿಹೇವಿಯರ್ ಅಂದಿದ ತಕ್ಷಣ ಹೌ ಈಸ್ ಗೋಯಿಂಗ್ ಟು ಬಿಹೇವ್ ಆಸ್ ಅ ಕನ್ಸ್ಯೂಮರ್ ವೆನ್ ಈಸ್ ಗೋಯಿಂಗ್ ಟು ಪರ್ಚೇಸ್ ದ ಪ್ರಾಡಕ್ಟ್, ದಟ್ ವಿ ಕಾಲ್ ಇಟ್ ಆಸ್ ಕನ್ಸ್ಯೂಮರ್ ಬಿಹೇವಿಯರ್. ಸೊ ಕನ್ಸ್ಯೂಮರ್ ಮೋಟಿವೇಟ್ ಆಗಬೇಕು ಪರ್ಚೇಸ್ ಮಾಡೋದಕ್ಕೆ ಮಾಡಬೇಕು ಅಂತಂದರೆ ಈ ಹ್ಯಾಸ್ ಟು ಗೆಟ್ ಮೋಟಿವೇಟೆಡ್ ಬೈ ಹಿಮ್ಸೆಲ್ಫ್. ಸೊ ಯಾವ ರೀತಿ ಮೋಟಿವೇಶನ್ನು, ಯಾಕೆ ನಾವು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು, ಎಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ, ಹೇಗೆ ಪರ್ಚೇಸ್ ಮಾಡಬೇಕಾಗುತ್ತೆ, ಎಷ್ಟು ಸತಿ ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾಗುತ್ತೆ, ಇದೆಲ್ಲ ಫ್ಯಾಕ್ಟರ್ಸು ಅವನು ಮೈಂಡಲ್ಲಿ ಇಟ್ಕೊಂಡೇ ಮೋಟಿವೇಟ್ ಆಗ್ತಾನೆ ಪರ್ಚೇಸ್ ಮಾಡೋಕ್ಕೆ. ಸಪೋಸ್ ಇಫ್ ಯು ಡೋಂಟ್ ಹ್ಯಾವ್ ದಟ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್, ಇಫ್ ಯು ಡೋಂಟ್ ಹ್ಯಾವ್ ದಟ್ ನೀಡ್, ಹಿ ಈಸ್ ನಾಟ್ ಗೋಯಿಂಗ್ ಟು ಪರ್ಚೇಸ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಹಿಯರ್. ಅಂಡರ್ಸ್ಟುಡ್? ಯಾಕೆ ಪರ್ಚೇಸ್ ಮಾಡಬೇಕು, ಎಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ, ಸೊ ಇದೆಲ್ಲ ಬಂದುಬಿಟ್ಟು ಪರ್ಚೇಸ್ ಮಾಡೋಕ್ಕೆ ಮೊದಲು ಯೋಚನೆ ಮಾಡ್ತಾನೆ, ಮತ್ತು ಯೋಚನೆ ಮಾಡಿ ಫೈನಲ್ ಡಿಸಿಷನ್ ತೊಗೊಂಡು ಆ್ಯಕ್ಚುಯಲ್ ಆಗಿ ಪರ್ಚೇಸ್ ಮಾಡ್ತಾನೆ, ಪ್ರಾಡಕ್ಟ್ನ ಕನ್ಸ್ಯೂಮ್ ಮಾಡ್ತಾನೆ. ಆಮೇಲೆ ಫೈನಲ್ ಆಗಿ ಪೋಸ್ಟ್ ಪರ್ಚೇಸ್ ಬಿಹೇವಿಯರ್ ಮಾಡ್ತಾನೆ. ಹೇಗೆ ಅಂತಂದರೆ ಪ್ರಾಡಕ್ಟ್ನ ಕನ್ಸ್ಯೂಮ್ ಮಾಡಿದ್ಮೇಲೆ ವೆದರ್ ಈಸ್ ಸ್ಯಾಟಿಸ್ಫೈಡ್ ಆರ್ ನಾಟ್ ಅದ್ರ ಬಗ್ಗೆ ಕೂಡ ಥಿಂಕ್ ಮಾಡ್ತಾನೆ. ಸಪೋಸ್ ಸ್ಯಾಟಿಸ್ಫೈ ಆಗಿದ್ರೆ ಮತ್ತೆ ಹಿ ವಿಲ್ ಗೆಟ್ ಮೋಟಿವೇಟೆಡ್ ಟು ಪರ್ಚೇಸ್ ದ ಸೇಮ್ ಪ್ರಾಡಕ್ಟ್ ಒನ್ಸ್ ಅಗೇನ್. ಸೊ ಇದೆಲ್ಲ ಬಂದುಬಿಟ್ಟು ಕನ್ಸ್ಯೂಮರ್ ಬಿಹೇವಿಯರಲ್ಲಿ ಬರುತ್ತೆ. ಇಟ್ ಈಸ್ ಲೈಕ್ ಸಮಥಿಂಗ್, ದ ರೆಸ್ಪಾನ್ಸಸ್ ವಿಚ್ ದ ಬ್ರೈನ್ ಮೇಕ್ಸ್ in order to purchase the goods and services. So that is what we call it as consumer behavior ಅಂತ ಅರ್ಥ. ಓಕೆ, ನೆಕ್ಸ್ಟ್, ಇಟ್ ಎನೇಬಲ್ಸ್ ಒನ್ ಟು ನೋ ದ ರೀಸನ್ಸ್ ಬಿಹೈಂಡ್ ದ ಪರ್ಚೇಸ್ ಆಫ್ ದಿ ಪ್ರಾಡಕ್ಟ್. ಸೊ ಒಂದೊಂದು ಕನ್ಸ್ಯೂಮರ್ಗೆ ಒಂದೊಂದು ರೀಸನ್ ಇರುತ್ತೆ. ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಪರ್ಟಿಕ್ಯುಲರ್ ರೀಸನ್ಸ್ ಇರುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಯು ಟೇಕ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಮಾಯಿಶ್ಚರೈಸರ್ಸ್ ಅಂತ ತಗೊಳ್ಳಿ. ಸೊ ಮಾರ್ಕೆಟರ್ಸು ಇದನ್ನು ಐಡೆಂಟಿಫೈ ಮಾಡಬೇಕು. ಸೊ ಮಾಯಿಶ್ಚರೈಸರ್ಸು ಯಾರು ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಅದನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಯಾಕೆ ಪರ್ಚೇಸ್ ಮಾಡ್ತಾರೆ ಅಂತಂದರೆ ಸ್ಕಿನ್ ಮಾಯಿಶ್ಚರೈಸಿಂಗೋಸ್ಕರ ಪರ್ಚೇಸ್ ಮಾಡ್ತಾರೆ. ಸೊ ಪರ್ ಡೇ ಎಷ್ಟು ಸತಿ ಅಪ್ಲೈ ಮಾಡ್ಕೊತಾರೆ ಮಾಯಿಶ್ಚರೈಸರು, 2 to 3 ಟೈಮ್ಸ್ ಅಪ್ಲೈ ಮಾಡ್ಕೊತಾರೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಅಂಡರ್ಸ್ಟುಡ್? ಸೊ ಯಾವ ಬ್ರ್ಯಾಂಡ್ಸ್ನ ಪ್ರಿಫರ್ ಮಾಡ್ತಾ ಇದ್ದಾರೆ, ಯಾಕೆ ಇದೇ ಬ್ರ್ಯಾಂಡ್ಸ್ನ ಪ್ರಿಫರ್ ಮಾಡ್ತಾ ಇದ್ದಾರೆ, ಇದೆಲ್ಲ ಬಂದುಬಿಟ್ಟು ಕನ್ಸ್ಯೂಮರ್ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ಮಾರ್ಕೆಟರು ಐಡೆಂಟಿಫೈ ಮಾಡಬೇಕಾಗುತ್ತೆ. ಆಮೇಲೆ ಈ ರೀತಿ ಐಡೆಂಟಿಫೈ ಮಾಡಿದ ಮೇಲೆ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ಸು, ಯಾಕೆ ಪರ್ಟಿಕ್ಯುಲರ್ ರೀಸನ್ಸು, ಯಾವ ಬೇಸಿಸ್ ಮೇಲೆ ಕನ್ಸ್ಯೂಮರು ಮೋಟಿವೇಟ್ ಆಗ್ತಾ ಇದ್ದಾನೆ ಪರ್ಚೇಸ್ ಮಾಡೋಕ್ಕೆ ಅನ್ನೋದು ಈಸಿಯಾಗಿ ಮಾರ್ಕೆಟರ್ಗೂ ಕೂಡ ಅರ್ಥ ಆಗಿಬಿಡುತ್ತೆ ಅಂತ ಅರ್ಥ. ಸೊ ದಟ್ ಈಸ್ ವೈ ದ ಸ್ಟಡಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ various feelings of the customers that are being attached with the purchase of the product. ಸೊ ಇದನ್ನೆಲ್ಲ ನಾವು ಬಿಹೇವಿಯರ್ ಅಂತ ಕರಿತೀವಿ. ಫಸ್ಟ್ ಒನ್ ಇಸ್ ಅಗ್ರಿಗೇಟ್ ಆಫ್ ಆಲ್ ದ ರೆಸ್ಪಾನ್ಸಸ್ ಮೇಡ್ ಬೈ ದಿ ಕನ್ಸ್ಯೂಮರ್.
ಅಂಡರ್ಸ್ಟುಡ್. ದೆನ್ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದ ಪರ್ಚೇಸ್ ಆಫ್ ದಿ ಪ್ರಾಡಕ್ಟ್, ಇದು ಕೂಡ ಬಿಹೇವಿಯರ್ ಆಫ್ ದಿ ಕನ್ಸ್ಯೂಮರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ವೈ ದ ಕನ್ಸ್ಯೂಮರ್ ಇಸ್ ಅಟ್ಯಾಚ್ ಟು ಪರ್ಟಿಕ್ಯುಲರ್ ಪ್ರಾಡಕ್ಟ್, ಇದೆಲ್ಲ ಬಂದ್ಬಿಟ್ಟು ಕನ್ಸ್ಯೂಮರ್ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗುವಂಥದ್ದು. ಸೊ ಇದು ಬಂದ್ಬಿಟ್ಟು ಜಸ್ಟ್ ಎ ಗ್ಲಾನ್ಸ್ ಇಂಟ್ರೊಡಕ್ಷನ್ ಫಾರ್ ಯು. ಫಾರ್ಮಲ್ ಆಗಿ ಮೀನಿಂಗ್ ಹೇಳಬೇಕು ಅಂತಂದರೆ, ಕನ್ಸ್ಯೂಮರ್ ಬಿಹೇವಿಯರ್ ರೆಫರ್ಸ್ ಟು ದ ಬಿಹೇವಿಯರ್ ಆಫ್ ದಿ ಪರ್ಸನ್ ವೆನ್ ಹಿ ಈಸ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಅ ಕನ್ಸ್ಯೂಮರ್. ಅಂಡರ್ಸ್ಟುಡ್. ಒಂದು ಕನ್ಸ್ಯೂಮರ್ ಅಂದಾಗ ಕನ್ಸ್ಯೂಮರ್ ಅಂದಿದ ತಕ್ಷಣ ನಾವು ಪರ್ಚೇಸ್ ಮಾಡಿದಾಗ ಮಾತ್ರ ಅಲ್ಲ, ಬಟ್ ನಮಗೆ ಮೈಂಡಲ್ಲಿ ಪೊಟೆನ್ಷಿಯಲ್ ಕನ್ಸ್ಯೂಮರ್ಸ್ ಅಂತ ಕರಿತೀವಿ. ಸಪೋಸ್ ನಾವು ಫ್ಯೂಚರಲ್ಲಿ ಐಫೋನ್ ತಗೋಬೇಕು ಅಂತ ಅಂದ್ಕೊಳ್ಳಿ. ಸೊ ವಿ ಆರ್ ದ ಪೊಟೆನ್ಷಿಯಲ್ ಕಸ್ಟಮರ್ ಫಾರ್ ಐಫೋನ್. ಸೊ ವಿ ಆರ್ ಗೋಯಿಂಗ್ ಟು ಪರ್ಚೇಸ್. ಸೊ ನಾವೇನು ಫಸ್ಟು ಏನು ನಾವು ಎಸ್ಟಿಮೇಟ್ ಮಾಡ್ತೀವಿ, ಪ್ರೈಸ್ ಎಷ್ಟಿದೆ, ಅದ್ರ ಫೀಚರ್ಸ್ ಏನೇನಿದೆ, ನನ್ನ ಫ್ರೆಂಡ್ಸ್ ಯಾರಾದರೂ ತಗೊಂಡಿದ್ದಾರಾ, ಏನಾದರೂ ಆಫರ್ಸ್ ಆ್ಯಂಡ್ ಡಿಸ್ಕೌಂಟ್ಸ್ ಇದೆಯಾ, ಸೊ ಐಫೋನ್ ತಗೊಂಡಾಗ ನಮ್ಗೆ ಏನು ಬೆನಿಫಿಟ್ ಆಗುತ್ತೆ, ಇದನ್ನೆಲ್ಲ ನಾವು ಪರ್ಚೇಸ್ ಮಾಡೋಕ್ಕೆ ಮೊದಲೇ ನಾವು ಯೋಚನೆ ಮಾಡ್ತೀವಿ. ಸೊ ದೆನ್ henceforth after deciding all that only we will get motivated to purchase. then actual ಆಗಿ ನಾವು ಐಫೋನ್ನ ಪರ್ಚೇಸ್ ಮಾಡ್ಕೊತೀವಿ, ಆಮೇಲೆ ಐಫೋನ್ನ ಯೂಸ್ ಮಾಡ್ತೀವಿ. ಆವಾಗ ನಮ್ಗೆ ಗೊತ್ತಾಗುತ್ತೆ, ಎಸ್ ನಮ್ಮ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿದೆ, ಇದು ಎಸ್ ಐ ಆಮ್ ಸ್ಯಾಟಿಸ್ಫೈಡ್ ಅಂತ ಕನ್ಸ್ಯೂಮರ್ ಅಂದ್ಕೊತಾನೆ. ಅಂಡರ್ಸ್ಟುಡ್. ಸೊ ಇದೆಲ್ಲ ಬಂದುಬಿಟ್ಟು ಇಟ್ ಡಿಪೆಂಡ್ಸ್ ಅಪಾನ್ ದ ಮೆಂಟಾಲಿಟಿ ಆಫ್ ದಿ ಕನ್ಸ್ಯೂಮರ್. Understood. So that is what we call it as consumer behavior. It is nothing but the behavior of a person when he is acting as a consumer. So when he is going to buy the goods and services. Okay. So this includes 3 stages. As I said you, pre-purchase behavior, actual purchase, then post-purchase behavior. So it is a decision process and a physical activity engaged in. It is a decision process and a physical activity engaged in evaluating different alternatives. So ನಾನು ಐಫೋನ್ ಅಂತ ಹೇಳಿದೆ ನಿಮಗೆ, ವಿ ಹ್ಯಾವ್ ಡಿಫ್ರೆಂಟ್ ಫೋನ್ಸ್ ಅಂತ ಅಂದ್ಕೊಳ್ಳಿ. ಸೊ ನಾಟ್ ಓನ್ಲಿ ಫೋನ್, ವಿ ಹ್ಯಾವ್ ಡಿಫ್ರೆಂಟ್ ಬಿವರೇಜಸ್, ವಿ ಹ್ಯಾವ್ ಫುಡ್ ಪ್ರಾಡಕ್ಟ್ಸ್, ವಿ ಹ್ಯಾವ್ ಎಲೆಕ್ಟ್ರಿಕಲ್ ಐಟಮ್ಸ್, ವಿ ಹ್ಯಾವ್ ಟೆಕ್ಸ್ಟೈಲ್ ಐಟಮ್ಸ್, ವಿ ಹ್ಯಾವ್ ಯಾವುದಾದ್ರೂ ಆಗಿರ್ಬೋದು. ಒಂದು ನಮಗೆ ಅವೈಲಬಲ್ ಆಲ್ಟರ್ನೇಟಿವ್ಸಲ್ಲಿ ಯಾವುದು ಬೇಕು ಅಂತ ಇವ್ಯಾಲ್ಯೂಯೇಟ್ ಮಾಡಬೇಕು. ಫೈನಲ್ ಆಗಿ ಬೆಸ್ಟ್ನ ಸೆಲೆಕ್ಷನ್ ಮಾಡಿಕೊಂಡು ಆ ಪ್ರಾಡಕ್ಟ್ನ ಅಕ್ವೈರ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಯೂಸ್ ಮಾಡಿ ಆಮೇಲೆ ವಿ ಆರ್ ಗೋಯಿಂಗ್ ಟು ಡಿಸ್ಪೋಸ್ ಸಚ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಇದೆಲ್ಲ ಕಾನ್ಸೆಪ್ಟ್ಸು ನಮಗೆ ಕನ್ಸ್ಯೂಮರ್ ಬಿಹೇವಿಯರಲ್ಲಿ ಬರುವಂಥದ್ದು. ಸೊ ದ ಅದರ್ ಮೀನಿಂಗ್ ಫಾರ್ ಕನ್ಸ್ಯೂಮರ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸ್ಟಡಿ ಆಫ್ ಹೌ ಇಂಡಿವಿಜುವಲ್ಸ್ ಆಗಿರ್ಬೋದು, ಗ್ರೂಪ್ಸ್ ಆಗಿರ್ಬೋದು, ಅಥವಾ ಆರ್ಗನೈಸೇಷನ್ಸ್ ಆಗಿರ್ಬೋದು, ಯಾವ ರೀತಿ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ತಾರೆ, ಬೈ ಮಾಡ್ತಾರೆ, ಯೂಸ್ ಮಾಡ್ತಾರೆ ಮತ್ತು ಡಿಸ್ಪೋಸ್ ಮಾಡ್ತಾರೆ. ಸೊ ಮೇ ಬಿ ಯುವರ್ ಸೆಲೆಕ್ಟಿಂಗ್, ಬೈಯಿಂಗ್, ಯೂಸಿಂಗ್ ಆ್ಯಂಡ್ ಡಿಸ್ಪೋಸಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆಗಿರ್ಬೋದು, ಅಥವಾ ಐಡಿಯಾಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು, ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ದೇರ್ ನೀಡ್ಸ್ ಆ್ಯಂಡ್ ವಾಂಟ್ಸ್. ವಿ ಕಾಲ್ ಇಟ್ ಆಸ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಅರ್ಥ. ಅಂಡರ್ಸ್ಟುಡ್. ಸೊ ಕನ್ಸ್ಯೂಮರ್ ಬಿಹೇವಿಯರ್ ಮೀನ್ಸ್ ಸಮಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಅವರ್ ಮೈಂಡ್, ಸಮಥಿಂಗ್ which makes us to motivate to purchase particular goods and services. So that is what we call it as consumer behavior. Okay. The study of consumer behavior explains as to why and why not a consumer buys a product. ಯಾಕೆ ಪರ್ಚೇಸ್ ಮಾಡ್ತಾನೆ, ಯಾಕೆ ಪರ್ಚೇಸ್ ಮಾಡ್ತಾ ಇಲ್ಲ, ಯಾವಾಗ ಪರ್ಚೇಸ್ ಮಾಡ್ತಾನೆ, ಹೇಗೆ ಪರ್ಚೇಸ್ ಮಾಡ್ತಾನೆ, ಈ ಕ್ವೆಶನ್ಸ್ಗೆಲ್ಲ ಆನ್ಸರ್ ನಮಗೆ ಪ್ರೊವೈಡ್ ಮಾಡೋದೇ ಕನ್ಸ್ಯೂಮರ್ ಬಿಹೇವಿಯರ್. ಸೊ ಆಸ್ ಅ ಮಾರ್ಕೆಟರ್ he has to think about all these questions. Understood. Then only he can identify, yes, particular taste and preferencesಗೆ ತುಂಬ ನೀಡ್ ಇದೆ, ಎಸ್ ನಾವು ಈ ಪ್ರಾಡಕ್ಟ್ಸ್ನ ಅವ್ರಿಗೆ ಕೊಡಬಹುದು ಅಂತ ಮಾರ್ಕೆಟರು ಈಸಿಯಾಗಿ ಡಿಸೈಡ್ ಮಾಡ್ಬೋದು ಅಂತ ಅರ್ಥ. ಸೊ ಆಸ್ ಐ ಸ್ಟಡಿಡ್, ಇಟ್ ಇಸ್ ಸ್ಟಡಿಡ್ ಅಂಡರ್ 3 stages. ಫಸ್ಟ್ ಒನ್ ಈಸ್ ಪ್ರೀ-ಪರ್ಚೇಸ್ ಸ್ಟೇಜ್. ಪ್ರೀ-ಪರ್ಚೇಸ್ ಸ್ಟೇಜಲ್ಲಿ ಏನೇನೆಲ್ಲ ಯೋಚನೆ ಮಾಡ್ತಾನೆ ಕನ್ಸ್ಯೂಮರು ಅಂತಂದರೆ, ವೆನ್ ಟು ಬೈ, ವೇರ್ ಟು ಬೈ, ಹೌ ಟು ಪೇ ಆ್ಯಂಡ್ ಹೌ ಮಚ್ ಟು ಬೈ. ಓಕೆ. ಆಮೇಲೆ ಆ್ಯಕ್ಚುಲಾಗಿ ಪರ್ಚೇಸ್ ಮಾಡ್ತಾನೆ. ಫೈನಲ್ ಆಗಿ ಪೋಸ್ಟ್ ಪರ್ಚೇಸ್ ಮಾಡಿದ ಮೇಲೆ ವೆದರ್ ಈಸ್ ಸ್ಯಾಟಿಸ್ಫೈಡ್ ಆರ್ ವೆದರ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ಅನ್ನೋದು ಫೈನಲ್ ಆಗಿ ಡಿಸೈಡ್ ಮಾಡ್ತಾನೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಬೇಸಿಕ್ ಇಂಟ್ರೊಡಕ್ಷನ್ ಆಫ್ ಯುವರ್ ಕನ್ಸ್ಯೂಮರ್ ಬಿಹೇವಿಯರ್. ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆ್ಯಂಡ್ ಕ್ರೈಟೀರಿಯಾ, ಇಟ್ ವಿಲ್ ಬಿ ಮೋರ್ ದೆನ್ ಸಫಿಷಿಯಂಟ್, ವೆರಿ ಇಂಪಾರ್ಟೆಂಟ್ ಫಾರ್ 2 marks. ವಾಟ್ ಈಸ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಕೇಳ್ತಾರೆ. ಅಂಡರ್ಸ್ಟುಡ್. ಸೊ ದಿಸ್ ಇಸ್ ಅಬೌಟ್ ದಿ ಮೀನಿಂಗ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಸೊ ಹೋಪ್ ಯು ಅಂಡರ್ಸ್ಟುಡ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ you can ask me. So in the next class we shall discuss the next concept. Have a nice day.